ನಯನ ಹೋಮಿಗೆ ವೆಲ್ಕಮ್. ಇವತ್ತು ಶಾವಿಗೆ ಪಾಯಸ ಮಾಡಿಕೊಳ್ಳುವ ವಿಧಾನ ನೋಡಿಕೊಳ್ಳುವ. ಅದಕ್ಕೆ 1 ಲೋಟದಷ್ಟು ರೋಸ್ಟೆಡ್ ಶಾವಿಗೆಯನ್ನು ತಗೊಂಡಿದ್ದೇನೆ. 2 ಲೋಟದಷ್ಟು ನೀರು ತಗೊಂಡಿದ್ದೇನೆ. ಇದು ಕುದಿ ಬಂದ ಮೇಲೆ ರೋಸ್ಟೆಡ್ ಶಾವಿಗೆ ಹಾಕಬೇಕು. ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಹೀಗೆ ಚೆನ್ನಾಗಿ ಕುದಿ ಬರಬೇಕು. ಈಗ ರೋಸ್ಟೆಡ್ ಶಾವಿಗೆ ಹಾಕ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಸಾಕು, ಇದು ಆಫ್ ಮಾಡುವೆನು. ಅದನ್ನೀಗ ಸೋಸಿಕೊಳ್ಳುವ. ಯಾವ ಲೋಟದಲ್ಲಿ ಶಾವಿಗೆ ತಗೊಂಡಿದ್ದೀರಾ ಅದರ ಡಬ್ಬಲಷ್ಟು ಹಾಲನ್ನು ಹಾಕಬೇಕು. ಹಾಲು ಬಿಸಿ ಆಗಲಿ. ಈಗ ಮುಕ್ಕಾಲಷ್ಟು ಸಕ್ಕರೆ ಹಾಕ್ಕೊಳ್ಳುವ. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಸ್ವಲ್ಪ ಕೇಸರಿ ಹಾಕ್ಕೊಳ್ಬೇಕು, ಮತ್ತು ಗೇರು ಬೀಜ ಮತ್ತು ದ್ರಾಕ್ಷಿ. ಈಗ ಚೆನ್ನಾಗಿ ಕುದಿ ಬರಬೇಕಿದು. ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಬೇಯಿಸಿಕೊಂಡ ಶಾವಿಗೆಯನ್ನು ಹಾಕ್ಕೊಳ್ಳುವ. ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳುವ. ಶಾವಿಗೆಯನ್ನು ಬೇಯಿಸಿಕೊಂಡು ಮಾಡುವುದರಿಂದ ಪಾಯಸ ಗಟ್ಟಿಯಾಗುವುದಿಲ್ಲ. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಪಾಯಸ ಆಗಿದೆ. ಇದು ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.